ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಸ್ವಲ್ಪ ಸಂಜೆ ಆಗಿದೆ, ಯಾಕಂದರೆ ನಿಮಗೆ ಗೊತ್ತೇ ಇದೆ ರಾಮ ಮಂದಿರದ ಆಚರಣೆ ಇದೆ. ಹಾಗಾಗಿ ನಾನೆಲ್ಲ ಫ್ರೆಶ್ ಅಪ್ ಆಗಿ ಡ್ಯೂಟಿಯಿಂದ ಬಂದಷ್ಟೇ ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಯಾರಿ ಮಾಡ್ಕೊಳ್ತಿದ್ದೇನೆ. ಸೊ ಫಸ್ಟಿಗೆ ದೇವರ ಪೂಜೆ, ಅದಾದಮೇಲೆ ಪೂಜೆ. ದೆನ್ ಅಷ್ಟೊತ್ತಿಗೆ ರಾಮ್ ಸೇತು ಮೂವಿ ಆಗ್ತಾ ಇತ್ತು ಟಿವಿಯಲ್ಲಿ ಕೂಡ. ನನಗೆ ತುಂಬ ಇಷ್ಟ, ಹೊಸ ಮೂವಿ ಕೂಡ ಅದು. ಹಿಂದಿ ನಮ್ಮದು ಸ್ಟಾರ್ ಮೂವೀಸಲ್ಲಿ ಬಂದಿತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ನೋಡಿ ಕುಳಿತದ್ದು. ಅದಾದಮೇಲೆ ದೇವರ ಪೂಜೆ ಎಲ್ಲ ಮಾಡಿದ ಮೇಲೆ ನಾನು ಮತ್ತೆ ತಯಾರಿ ಮಾಡುವ ದೀಪಗಳನ್ನೆಲ್ಲ ಸ್ಟಿಕ್ಕರ್ ಅಂಟಿಸಿ ಹಾಕಲಿಕ್ಕೆ, ಅದು ಹೇಳಿದರೆ ಉತ್ತರ ಮುಖವಾಗಿ ಹಾಕಬೇಕು, ಇಡಬೇಕು. ಅದಾದಮೇಲೆ ಅದಕ್ಕೆ 5 ದೀಪಗಳನ್ನು ಹಚ್ಚಿಡ್ಬೇಕಂತ. ಸೊ ಮತ್ತೆ ನನ್ನ ಅಮ್ಮ ಕೂಡ ಮಧ್ಯಾಹ್ನ ನಮ್ಮ ಊರಿನ ದೇವಸ್ಥಾನದಲ್ಲಿ ಅದರ ಪೂಜೆ ಇತ್ತು, ರಾಮ ಮಂದಿರದ್ದು. ಹೆಚ್ಚಾಗಿ ಎಲ್ಲರ ಕಡೆ ಎಲ್ಲ ದೇವಸ್ಥಾನದಲ್ಲಿ ಕೂಡ ಇದೆ, ಹೆಚ್ಚಾಗಿ ನಿನ್ನೆ ಮಾಡಿದ್ದಾರೆ. ಹಾಗಾಗಿ ಅದರ ಪ್ರಸಾದ ಕೂಡ ತಂದಿದ್ರು ಅಮ್ಮ. ನಾನು ತಿಂದಿರಲಿಲ್ಲ, ನಾನು ಸಂಜೆ ಬಂದದಲ್ವ. ಹಾಗಾಗಿ ಸ್ವಲ್ಪ ನನ್ನ ಮಿತ್ರರಿಗೂ ಕೂಡ ನಾನು ಸ್ವಲ್ಪ ಹಂಚಿಕೊಡು ತಿಂತೇನೆ, ನನಗೆ ಇಷ್ಟ ಅದು ಕೂಡ. ಸೊ ಇನ್ನು ರಾಮ ಆಚರಣೆ ಮಾಡುವ, ಸೊ ಅದು ಸ್ಟಿಕ್ಕರ್ ಕೊಟ್ಟಿದ್ರು. ದೀಪಗಳನ್ನು ನಮ್ಮ ಹಾಕ್ತಾರೆ ಯಾವಾಗಲೂ. ನಾನು ಸ್ವಲ್ಪ ಕಮ್ಮಿ, ನಾನು ಬರುವಾಗ ಕೆಲವೊಮ್ಮೆ ಲೇಟ್ ಆದರೂ ಅದಕ್ಕೋಸ್ಕರ ಅಮ್ಮವೇ ದೀಪ ಹಚ್ಚೋದು ದಿವಸ ದೇವರಿಗೆ. ಸೊ ಮಣ್ಣಿನ ಹಣತೆಗಳನ್ನು ನಾನು ಯೂಸ್ ಮಾಡಿದೆ. ಮತ್ತು 5 ಹಣತೆಗಳು ಬೇಕಂತ ಹೇಳಿದ್ದಾರೆ ಅವರು. ಸೊ ಎಲ್ಲ ಅಮ್ಮ ರೆಡಿ ಮಾಡ್ತಿದ್ದಾರೆ. ನಾವು ತುಳಸಿ ಕಟ್ಟೆಯಲ್ಲಿ ಇಟ್ಟೆ, ಯಾಕಂದರೆ ನಮ್ಮದು ಬಾಗಿಲು ಪೂರ್ವಕ್ಕೆ ಇರುವುದು, ಹೆಚ್ಚಾಗಿ ಉತ್ತರಕ್ಕಿಲ್ಲ. ಸೊ ತುಳಸಿ ಕಟ್ಟೆ ಈಚೆ ಸೈಡ್ಗೆ ಇಟ್ಟಿದ್ದೇವೆ ನಾವು. ಒಂದು ಸೈಡಿಗೆ ಹೊರಗಿಸಿ ಅಂಟಿಸ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಹೊರಗಿಸಿ ಇಟ್ಟಿದ್ದೇವೆ. ಮತ್ತು ದೀಪ ಎಲ್ಲ ಹಚ್ಚಿದ್ರು ಅಮ್ಮ, ಸ್ವಲ್ಪ ಆರತಿ ಹಾಗೆ ಮಾಡ್ತಾರಲ್ಲ ಆ ಥರ ಮಾಡಿದೆವು. ಮತ್ತು ಅದಾದಮೇಲೆ ಅಲ್ಲೇ ನಾವು ದೀಪಗಳನ್ನು ಇಟ್ಟದ್ದು. ನಮ್ಮ ಮನೆಯ ಜಗಲಿಗೆ ಏನು ಇಡಲಿಲ್ಲ ಫುಲ್ಲು. ಅವರ ಆ ಫೋಟೋದ ಮುಂದೆ ನಾನು ದೀಪಗಳನ್ನು ಇಡಲಿಕ್ಕೆ ಹೇಳಿದೆ ಅಮ್ಮನಂದ್ರು, ಉತ್ತರ ಮುಖವಾಗಿ. ಮತ್ತೊಂದು ಹೂ ಕೂಡ ಇಟ್ಟಿದ್ರು ಅಮ್ಮ ಸಂಜೆಗೆ, ಅದು ವೈಟ್ ದಾಸವಾಳ, ಅದು ಸಂಜೆಗೆ ಅಷ್ಟು ಮುದ್ದೆ ಆಗುದಿಲ್ಲ. ಸೊ ಅಲ್ಲಿಗೆ ಎದುರಿಗೆ ನಾವು ಇಟ್ಟದ್ದು ಸ್ವಲ್ಪ ಚೆಂದ ಕಾಣಲಿ ಅಂತ. ಫುಲ್ಲು ಇಡಲಿಕ್ಕೆ ಅಷ್ಟು ಮಣ್ಣಿನ ಹಣತೆ ಇರಲಿಲ್ಲ, ಹಾಗೆ ಸಿಂಪಲ್ ಆಗಿ ಹೀಗೆ ಮಾಡಿದ್ದೇವೆ. ನೀವು ಕೂಡ ಮಾಡೇ ಇರ್ತೀರಾ, ಮಾಡಲೇಬೇಕು, ನಮ್ಮ ದೇಶ ನಮ್ಮ ಹೆಮ್ಮೆ. ಸೊ ರಾಮ ಮಂದಿರ ಕೂಡ. ಮತ್ತು ನಾನು ದೀಪಾವಳಿಗೆ ತಂದದ್ದ ಪಟಾಕಿ ಉಳಿದಿತ್ತು, ಅದು ನಾನು ನಮ್ಮಲ್ಲಿ ಮಂಗಗಳು ಬರ್ತಾವಲ್ಲ ಅದಕ್ಕೋಸ್ಕರ ಇಟ್ಟದ್ದು. ಸೊ ಇದಕ್ಕೆ ಯೂಸ್ ಆಯಿತು, ತುಂಬ ಜನ ಬಿಡ್ತಿದ್ರು ಮನೆ ಹತ್ರದವರು. ಹಾಗಾಗಿ ನನಗೊಂದು ಬಿಡುವ ಅಂತ ಆಸೆಯಾಗಿ ನಾನು ಅದರಲ್ಲೊಂದು ಕೆಲವು ತೆಗ್ದೇನೆ, ಕೆಲವು ಇಟ್ಟಿದ್ದೇನೆ. ನಮ್ಮ ಮನೆ ಹತ್ರ ದೂರದಲ್ಲಿ ಇಟ್ಟರೆ, ಯಾಕಂದರೆ ನಮ್ಮಲ್ಲಿ ಬೈಗುಲ್ಲೆಲ್ಲ ರಟ್ಟಿದ್ರೆ ಒಂದು ವೇಳೆ ಮತ್ತು ಅದು ಬೆಂಕಿ ಹತ್ಕೊಳ್ತದೆ, ಅದಕ್ಕೋಸ್ಕರ. ನಾನು ಹಚ್ಚಲಿಕ್ಕೆ ಹೋದಾಗ ನಮ್ಮನೆ ನಾಯಿ ಕೂಡ ಬಿಡುವುದಿಲ್ಲ, ಅವನು ಕೂಡ. ಯಾಕಂದರೆ ಅವುಗಳಿಗೆ ಸೌಂಡು ಜಾಸ್ತಿ ಆಗ್ತದೆ ಕಿವಿಗೆ, ಹಾಗಾಗಿ ಅವನು ಕೂಡ ನನಗೆ ತುಂಬ ಪ್ರಾಬ್ಲಮ್ ಮಾಡ್ತಿದ್ದ, ಬಿಡಲಿಕ್ಕೆ ಬಿಡ್ತಿರ್ಲಿಲ್ಲ. ಸೊ ಫೈನಲಿ ಎಲ್ಲ ಪೂಜೆ ಆದಮೇಲೆ ಊಟಕ್ಕೆ ಕುಂತಿದ್ದೇವೆ. ಇವನು ಕೂಡ ನನ್ನ ಹತ್ರ ಇದ್ದಾನೆ. ವೈಟ್ ರೈಸ್ ಮಾಡಿದ್ರು ಅಮ್ಮ. ಸೊ ನಮಗೆ ಮಂತ್ರಾಕ್ಷತೆ ಕೊಟ್ಟಿದ್ರಲ್ಲ, ಅದನ್ನು ಕೂಡ ಹಾಕಿದ್ದೇವೆ ಈ ಅನ್ನಕ್ಕೆ. ಕೆಲವರು ಪಾಯಸ ಮಾಡೋದಿದ್ರೆ ಪಾಯಸಕ್ಕೆ ಹಾಕ್ಬೋದು ಅಂತ ಹೇಳಿದ್ದಾರೆ. ನಾನು ವೈಟ್ ರೈಸ್ ಹೇಳಿದೆ ಅಮ್ಮನ ಹತ್ರ. ಮತ್ತು ಟೊಮೆಟೊ ಸಾರು ನನಗೆ ತುಂಬ ಇಷ್ಟ. ವೈಟ್ ರೈಸ್ಗೆ ಟೊಮೆಟೊ ಸಾರು ಇದ್ರೆ ಉಂಟಲ್ಲ, ನನಗೆ ಪಂಚಪ್ರಾಣ, ನಾನು ಬಿಡುವುದಿಲ್ಲ. ಸೊ ಕಲರ್ಫುಲ್ಲಾಗಿ ಅಮ್ಮ ಭಾಳ ಚೆನ್ನಾಗಿ ಮಾಡ್ತಾರೆ ಟೊಮೆಟೊ ಸಾರು. ನನಗೆ ಕಲರ್ಫುಲ್ಲಾಗಿ ಇಷ್ಟು ಒಳ್ಳೆಯದಾಗಿ ಮಾಡಲಿಕ್ಕೆ ಬರೋದಿಲ್ಲ ನನಗೆ.
ಬಟ್ ಅವರು ಚೆನ್ನಾಗಿ ಮಾಡ್ತಾರೆ. ನನಗೆ ವೈಟ್ ರೈಸ್ಗೆ ಇಷ್ಟು ಸಾಂಬಾರು ಇದ್ರೆ ಉಂಟಲ್ಲ, ಟೊಮೆಟೊ ಇದ್ರೆ ನಾನು ಎಷ್ಟು ಬೇಕಾದರೂ ಊಟ ಮಾಡ್ತೀನಿ. ನೋಡಿ, ಒಂದು 4-5 ಇದು ತಗೊಂಡಿದ್ದೇನೆ ಅಂತ ಬಟ್ ಒಂದು ಕಪ್ಪಲ್ಲಿ 4-5 ಕಪ್ ಅನ್ನ ತಗೊಂಡಿದ್ದೇನೆ ಅಷ್ಟು. ಸೊ ಅವನಿಗೆ ಕೂಡ ಉಂಟಲ್ಲ ವೈಟ್ ರೈಸ್ ಮತ್ತು ಟೊಮೆಟೊ ಸಾರು ಇದ್ರೆ ಆಯ್ತು. ಇವುಗಳು ತಿನ್ನೋದಿಲ್ಲ ವೈಟ್ ರೈಸ್. ಇವರು ನನ್ನೀಗ ಮಲಗಲಿಕ್ಕೆ ಹೋಗ್ತಾಳ ಅಂತ ಕಾಯ್ತಿದ್ದಾರೆ. ಸೊ ಇವನು ನಂದು ಅರ್ಧ ಬಟ್ಲು ಇವನಿಗೆ ಹೋಗಿದೆ, ಅರ್ಧ ಬಟ್ಲು ಮಾತ್ರ ನಾನು. ಸೊ ಊಟ ಎಲ್ಲ ಆದಮೇಲೆ ಒಂದು ಲೋಟ ಹಾಲು ಕುಡಿದೆ. ಈಗ ಹಾಲು ಉಂಟು, ಕರು ಹಾಕಿದಲ್ಲ ದನ, ಹಾಗಾಗಿ. ಮತ್ತೆ ಒಂದು ಮೊಟ್ಟೆ ಈಗ ನಾನು ಅಭ್ಯಾಸ ಮಾಡಿದ್ದೇನೆ, ನನ್ನ ತೂಕ ಕೂಡ ಕಮ್ಮಿ ಆಗ್ತುಂಟು, ಅದಕ್ಕೋಸ್ಕರ ಮೊಟ್ಟೆ ತಿಂತಾ ಇದ್ದೇನೆ. ವಿಟಮಿನ್ ಸ್ವಲ್ಪ ಇರಲಿ ಅಂತ, ಪ್ರೋಟೀನ್ ವಿಟಮಿನ್ಸ್ ಇರಲಿ ಅಂತ. ಇವನಿಗೆ ತುಂಬ ಇಷ್ಟ, ಅದಕ್ಕೆ ಕಾಯೋದು. ಮತ್ತು ಫೈನಲಿ ನನ್ನ ಬಾದಾಮ್ ಮತ್ತು ಕ್ಯಾಶ್ಯೂವನ್ನು ನೀರಿಗೆ ಹಾಕಿಟ್ಟಿದ್ದೇನೆ. ಮಾರ್ನಿಂಗ್ ನನಗೆ ರುಟೀನ್ಸ್ಗೆ ಬೇಕು, ಹಾಗಾಗಿ. ಸೊ ಆ್ಯಂಡ್ ಫೈನಲಿ ಎಲ್ಲ ಮುಗೀತು, ಫಿನಿಶ್ ಆಯಿತು. ಊಟ ಮಾಡಿ ಆಯಿತು, ತಿಂದಾಯ್ತಲ್ಲ, ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ. ಸೊ ಇನ್ನು ಮಲಗುವ ಟೈಮ್ ಆಯಿತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನ್ ಒತ್ತಿ. ನೀವು ಕೂಡ ರಾಮನ ಪೂಜೆ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಎಲ್ರಿಗೂ ಶ್ರೀರಾಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಜೈ ಶ್ರೀರಾಮ್. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.